ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂತಹ ಪ್ರಕರಣ ನಡೆದಿದೆ. ಮತ್ತೆ ಮತ್ತೆ ಬೆಂಗಳೂರಲ್ಲಿ ಇಂಥ ಪ್ರಕರಣಗಳು ನಡೀತಾ ಇದೆ. ಪೊಲೀಸ್ ಜೀಪ್ ಅನ್ನ ಬಳಸಿಕೊಂಡೇ 20 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ನಲ್ಲೇ ಬಂದು ರಾಬರಿ. ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ನಡೆದಿರುವಂತಹ ದುಷ್ಕೃತ್ಯ ಇದು. ಅಸಲಿ ಸಿಐಡಿ ಪೊಲೀಸ್ ಜೀಪ್ ಅನ್ನ ಬಳಕೆ ಮಾಡಿದ್ದಾರೆ ಪೊಲೀಸರು. ಪೊಲೀಸರು ಅಂತ ನಂಬಿಸೋದಕ್ಕೆ ಐಡಿ ಕಾರ್ಡ್ ಅನ್ನ ತೋರಿಸಿ ಕೃತ್ಯವನ್ನ ಎಸಗಲಾಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಪೊಲೀಸರೇ ತಲೆ ತಗ್ಗಿಸುವಂತಹ ಪ್ರಕರಣ ನಡೆದಿದೆ. ಪೊಲೀಸರ ಜೀಪ್ ಬಳಸಿಕೊಂಡು 20 ಲಕ್ಷ ರೂಪಾಯಿ ದರೋಡೆ ಮಾಡಲಾಗಿದೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ನಲ್ಲೇ ಬಂದು ರಾಬರಿ ಮಾಡಿದ್ದಾರೆ. ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ನಡೆದಿರುವಂತಹ ಕೃತ್ಯ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಸಲಿ ಪೊಲೀಸ್ ಜೀಪ್ ಅನ್ನ ಬಳಸಿಕೊಂಡು 20 ಲಕ್ಷ ರೂಪಾಯಿ ದರೋಡೆ ಮಾಡಿರೋದು. ಇತ್ತೀಚೆಗೆ ಪೊಲೀಸರು ಕ್ರೈಮ್ಗಳಲ್ಲಿ ಭಾಗಿಯಾಗ್ತಾ ಇರುವಂತಹ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಎಟಿಎಂ ವಾಹನವನ್ನ ದರೋಡೆ ಮಾಡಿದಿರಬಹುದು ಅಥವಾ ಈ ಪ್ರಕರಣ ಇರಬಹುದು. ಕೇರಳದ ಯುವಕನೊಬ್ಬನನ್ನ ಬೆದರಿಸಿ 20 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಭಾಗಿಯಾಗಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಮನಿ ಟ್ರೇಡಿಂಗ್ ಹಣ ತಗೊಂಡು ಬಂದಿದ್ದೀರಾ ಅಂತ ಕೇಳಿ ಬೆದರಿಕೆ ಹಾಕಿದ್ದಾರೆ. ಮನಿ ಟ್ರೇಡಿಂಗ್ಗೋಸ್ಕರ ಹಣ ಎತ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಬೆದರಿಕೆ ಹಾಕಿ ಹಣ ನೀಡಲು ನಿರಾಕರಿಸಿದ್ದಕ್ಕೆ ಹಲ್ಲೆ ನಡೆಸಿ ದರೋಡೆ ಮಾಡಿದ್ರ ಅಂತ. ಇನ್ಸ್ಪೆಕ್ಟರ್ ಜೊತೆ ಉಪೇಂದ್ರ ಕುಮಾರ್ ಅನ್ನೋರಿಂದ ಈ ಕೃತ್ಯವನ್ನ ಎಸಗಿರೋದು. ಮೋಸ ಹೋಗಿದ್ದು ತಿಳಿದು ಮಡಿವಾಳ ಠಾಣೆಗೆ ಆತ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಪೊಲೀಸರ ಇನ್ವಾಲ್ವ್ಮೆಂಟ್ ಈ ಪ್ರಕರಣದಲ್ಲಿ ಇಲ್ಲ ಅಂತಂದ್ರೆ ಅಸಲಿ ಪೊಲೀಸ್ ಜೀಪ್ ಹೇಗೆ ಬಳಕೆ ಆಯಿತು? ಯಾರು ಕೊಟ್ಟರು ಆ ಪೊಲೀಸ್ ಜೀಪ್ನ? ಹೆಂಗೆ ಎತ್ಕೊಂಡು ಹೋದ್ರು ಅವರು? ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ನಲ್ಲೇ ಬಂದು ರಾಬರಿ ಮಾಡಿರೋದು. ಯಾರನ್ನ ನಂಬೋದು? ರಕ್ಷಕರಾಗಬೇಕಾದವರೇ ಇಂಥ ಕೆಲಸಗಳಲ್ಲಿ ಭಾಗಿಯಾಗ್ಬಿಟ್ರೆ. ದರೋಡೆ ಮಾಡಬೇಕಾದ್ರೆ ರಹಸ್ಯವಾಗಿ ವಿಡಿಯೋ ಮಾಡ್ಕೊಂಡಿದ್ರು. ಡಿಸಿಪಿ ಮೊಹಮ್ಮದ್ ಸುಜೀತಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಓರ್ವನನ್ನ ಪೊಲೀಸರು ಬಂಧಿಸಿದ್ದಾರೆ. ಎಫ್ಐಆರ್ ದಾಖಲಾಗ್ತಿದ್ದಂತೆ ಸಿಐಡಿ ಇನ್ಸ್ಪೆಕ್ಟರ್ ಫೋನ್ ಸ್ವಿಚ್ ಆಫ್ ಆಗಿದೆ. ದರೋಡೆಗೆ ಬಳಸಿದಂತಹ ಜೀಪ್ ಅನ್ನ ಸೀಸ್ ಮಾಡಲಾಗಿದೆ. ತನಿಖೆ ಮುಂದುವರಿತಾ ಇದೆ. ನಾಚಿಗೇಡಲ್ವೇನ್ರಿ? ನಾಚಿಗೇಡಿನ ಸ್ಥಿತಿ ಅಲ್ವಾ ಇದು? ರಾಜ್ಯ ರಾಜಧಾನಿಯ ಪೊಲೀಸರು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಪೊಲೀಸ್ ಜೀಪ್ ಹೇಗೆ ಬಳಕೆ ಆಯಿತು? ಪೊಲೀಸರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲದೆ ಯಾವ ಪೊಲೀಸ್ ಅಧಿಕಾರಿ ಇದರಲ್ಲಿ ಭಾಗಿಯಾಗಿದ್ರೋ ನಾಚಿಕೆ ಆಗಬೇಕು. ಸದ್ಯ ಆ ಜೀಪನ್ನ ಸೀಸ್ ಮಾಡಲಾಗಿದ್ದು ತನಿಖೆ ಮುಂದುವರಿತಾ ಇದೆ. ಸಿಐಡಿ ಪೊಲೀಸ್ ಇನ್ಸ್ಪೆಕ್ಟರ್ನ ಜೀಪ್ನಲ್ಲೇ ಬಂದು ರಾಬರಿ ಮಾಡಿದ್ದಾರೆ 20 ಲಕ್ಷ ರೂಪಾಯಿ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ದರೋಡೆ ಆರೋಪ ಪ್ರಕರಣ ನಗರ ಪೊಲೀಸ್ ಆಯುಕ್ತ ಸಿಮಾಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ಮಡಿವಾಳ ಪೊಲೀಸ್ ಠಾಣೆಗೆ ದೂರು ಬಂದಿದೆ. ಇಬ್ರು ವ್ಯಕ್ತಿಗಳು ಹೋಟೆಲ್ನಲ್ಲಿ ಹಣವನ್ನ ಇಟ್ಕೊಂಡಿದ್ರು. ಪೊಲೀಸರು ಅಂತ ಹೇಳ್ಕೊಂಡು ಹೋಟೆಲ್ ಒಳಗಡೆ ನುಗ್ಗಿದ್ರು. ಹಣವನ್ನ ಇನ್ಸ್ಪೆಕ್ಟರ್ ತೆಗೆದುಕೊಂಡು ಹೋಗಿದ್ರು. ಮಡಿವಾಳ ಪೊಲೀಸ್ ಠಾಣೆಗೆ ಯುವಕರು ದೂರು ಕೊಟ್ಟಿದ್ರು. ಇನ್ಸ್ಪೆಕ್ಟರ್ ಪಾತ್ರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ, ದೂರುದಾರನ ಹಿನ್ನೆಲೆಯನ್ನ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಮಾಂತ್ ಕುಮಾರ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಕೂಡ ಇದರಲ್ಲಿ ಶಾಮೀಲ್. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲಿಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದ್ಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ಒಂದು ತನಿಖೆ ಸ್ಟಾರ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆಧಾರದ ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನು ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದ್ದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿಯವರಿದ್ರು ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತೇವೆ. ನಿನ್ನೆ ಮಡಿವಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ
ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಈ ರಾಬರಿ ಪ್ರಕರಣಗಳಲ್ಲಿ ಭಾಗಿಯಾಗೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂಥರ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಸುವಂತ ಆಗ್ತಾ ಇದೆ. ಈ ಪ್ರಕರಣದಲ್ಲಿ CID ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ಬಳಕೆಯಾಗಿದೆ ಅಂತಂದ್ರೆ ಆತನ ಪಾತ್ರದ ಬಗ್ಗೆ ಕೂಡ ಇಲ್ಲಿ ತನಿಖೆ ಆಗ್ತಾ ಇದೆ. ಸದ್ಯ ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ವೆಂಕಟೇಶ್. ಸಿಂಧೂರ, ಹೌದು, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಪೊಲೀಸರ ಮಾನ ದೇಶ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ದೇಶದಲ್ಲೇ 2ನೇ ಸ್ಥಾನ ಪಡೆದಿರುವಂತಹ ಇಲಾಖೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಂಥ ಇಲಾಖೆಗೆ ಈಗ ಒಂದೊಂದು ಪ್ರಕರಣಗಳು ಕೂಡ ಕಪ್ಪು ಚುಕ್ಕೆ ಆಗಿರುವಂತಹದ್ದು. ಕಳೆದ ಕೆಲವು ದಿನಗಳಿಂದ ರಾಜಸ್ಥಾನದಲ್ಲಿ ತಿಳಿದಂತಹ ವೇಳೆಯಲ್ಲಿ ವರದಕ್ಷಿಣೆ ಕೇಸ್ಗೆ ಸಂಬಂಧಪಟ್ಟಂತೆ 3 ಜನ ಪೊಲೀಸರು ಕೂಡ ಅಲ್ಲಿ ಹಣಕ್ಕೆ ಬೇಡಿಕೆ ಇಟ್ಟು ಟ್ರ್ಯಾಪ್ ಆಗ್ತಾರೆ. ಅದಾದ ಬಳಿಕ ಕೂಡ ಈ ಡ್ರಗ್ಸ್ ಕೇಸ್ನಲ್ಲಿ ಸಂಬಂಧಪಟ್ಟಂತೆ 3 ಜನ ಇನ್ಸ್ಪೆಕ್ಟರ್ಗಳು ಕೂಡ ಅಮಾನತಾಗ್ತಾರೆ. ಈಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ಹಿನ್ನೆಲೆಯನ್ನು ನಾವು ನೋಡೋದಾದರೆ, ಕೇರಳ ಮೂಲದ ಯುವಕರು ಖಾಸಗಿ ಹೋಟೆಲ್ನಲ್ಲಿ ರೂಮನ್ನು ಬುಕ್ ಮಾಡಿಕೊಂಡು ಹಣವನ್ನು ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಬಂದಿರುತ್ತೆ ಅಂತ ಹೇಳಿ 4 ಜನರ ಸಹಿತ CIDಯಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರುವಂತಹ ಇನ್ಸ್ಪೆಕ್ಟರ್ ಅವರು 5 ಜನ ಒಟ್ಟಾಗಿ ಹೋಗಿರ್ತಾರೆ. ಹೋಟೆಲ್ನ ಮುಂಭಾಗದಲ್ಲಿ ಜೀಪನ್ನು ನಿಲ್ಲಿಸಿ ಅಲ್ಲಿಂದ 4 ಜನ ಯುವಕರ ತಂಡ ಒಂದು ಹೋಟೆಲ್ಗೆ ನುಗ್ಗಿದಂಥವರೇ ತಾವು ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಿಬ್ಬಂದಿ ಅಂತ ಹೇಳಿ ಪರಿಚಯವನ್ನು ಮಾಡಿಕೊಂಡು ಹಣವನ್ನು ಅಕ್ರಮವಾಗಿ ತಂದಿದ್ದೀರಾ, ಅವರ ಹಣ ಅಂತ ಹೇಳಿ ಅವರಿಗೆ ಬೆದರಿಸ್ತಾರೆ. ಅದಾದ ಬಳಿಕ ಅವರ ಬಳಿ ಹಣವನ್ನೆಲ್ಲವೂ ಕೂಡ ಅಕ್ರಮವಾಗಿ ಬ್ಯಾಗ್ಗಳಿಗೆ ತುಂಬಿಕೊಳ್ತಾರೆ. ಅದಾದ ಬಳಿಕ ಅಲ್ಲಿಂದ ಒಂದು ಜೀಪಲ್ಲಿ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ ಬಳಿಕ ಯುವಕರು ಕೂಡ ಕೇರಳದ ಏನೋ ಒಂದು ಸ್ನೇಹಿತರು ಇರ್ತಾರೆ, ಅವರಿಗೆ ಕರೆಯನ್ನು ಮಾಡ್ತಾರೆ. ತಕ್ಷಣ ಸೌತ್ ಈಸ್ಟ್ ವಿಭಾಗದ DCP ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಸಂಬಂಧಪಟ್ಟಂತೆ ಮಡಿವಾಳ ಠಾಣೆಗೆ ವಿಚಾರವನ್ನು ಮುಟ್ಟಿಸಿದಂತಹ ವೇಳೆಯಲ್ಲಿ ಏನು ಯುವಕರು ಇರ್ತಾರೆ ಅವರು ಹೋಗಿ ದೂರನ್ನು ಕೊಡ್ತಾರೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ. ಆಗ ಪೊಲೀಸರು ಕೂಡ ಸ್ಪಾಟ್ ಮಾಜರ್ ಮಾಡಿದಂಥ ವೇಳೆಯಲ್ಲಿ CCTVಗಳನ್ನು ಪರಿಶೀಲನೆ ಮಾಡ್ತಾರೆ. ಆಗ CID ಇನ್ಸ್ಪೆಕ್ಟರ್ಗೆ ಸೇರಿದ ಜೀಪ್ ಕೂಡ ಅಲ್ಲೇ ಇರುತ್ತೆ, ಒಂದು ID ಕಾರ್ಡ್ ಕೂಡ ಅದರಲ್ಲಿ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು FIR ಅನ್ನು ದಾಖಲಿಸಿಕೊಂಡು ತಕ್ಷಣ ಕಾರ್ಯಪ್ರವೃತ್ತರಾದಂತಹ ವೇಳೆಯಲ್ಲಿ ಇಬ್ಬರನ್ನು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಆ ಯುವಕರು ಕೂಡ ಇನ್ಸ್ಪೆಕ್ಟರ್ನ ಆಜ್ಞೆಯಂತೆ ಬಂದು ಈ ರೀತಿಯಾಗಿ ಕೃತ್ಯವನ್ನು ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಹಣವನ್ನು ದೋಚಿರುವಂತಹ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ಸ್ಪೆಕ್ಟರ್ನ ಪಾತ್ರ ಏನು ಅನ್ನೋಂಥದ್ದು ಕೂಡ ಆತನನ್ನು ಬಂಧಿಸಿದ ನಂತರ ವಿಚಾರಣೆಯನ್ನು ಮಾಡಬೇಕು, ಅಸಲಿ ವಿಚಾರ ಕೂಡ ತಿಳಿದು ಬರುತ್ತೆ. ಆದರೆ 20 ಲಕ್ಷ ರೂಪಾಯಿ ಹಣವನ್ನು ತಂದಿದ್ದೇನೋ ಹವಾಲಾ ಹಣನ ಅಥವಾ ಈ ಹಣಕ್ಕೆ ಏನಾದರೂ ದಾಖಲಾತಿಗಳು ಇದೆಯಾ ಅನ್ನೋಂಥದ್ದನ್ನು ಕೂಡ ಪೊಲೀಸರು ತನಿಖೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದ್ಯ ಇನ್ಸ್ಪೆಕ್ಟರ್ನ ಜೀಪ್ ಮತ್ತು ID ಕಾರ್ಡ್ ಪತ್ತೆ ಆಗಿರುವ ಹಿನ್ನೆಲೆಯಲ್ಲಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಅಸಲಿ ಸತ್ಯ ಏನು ಅನ್ನೋಂಥದ್ದು ಕೂಡ ತಿಳಿದು ಬರುವಂತಹದ್ದು. ಸಿಂಧೂರ. ಆಲ್ ರೈಟ್ ವೆಂಕಟೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.